ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಸ್ವಲ್ಪ ನಿಲ್ಲಿ. ಈ ವಿಡಿಯೋ ನಿಮ್ಮ ಸ್ಕ್ರೀನ್ ಮುಂದೆ ಬಂದಿದೆ ಎಂದರೆ ಇದು ಕಾಕತಾಳೀಯ ಖಂಡಿತ ಅಲ್ಲ. ಇದನ್ನೇ ರಾಯರ ಲೀಲೆ ಅನ್ನೋದು. ಇವತ್ತು ರಾತ್ರಿ ನಿಮ್ಮ ಜೀವನದ ಅತಿ ದೊಡ್ಡ ಪವಾಡ ನಡೆಯಲಿದೆ. ಹಣೆ ಬರಹ ಬದಲಾಗುವ ಸಮಯ ಹತ್ತಿರ ಬಂದಿದೆ. ಈ ವಿಡಿಯೋನ ಕೊನೆಯವರೆಗೂ ನೋಡೋ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಯಾರಿಗೆ ರಾಯರ ಅನುಗ್ರಹ ಇದೆಯೋ ಅವರು ಮಾತ್ರ ಇವತ್ತು ಇದನ್ನು ಪೂರ್ತಿ ನೋಡುತ್ತಾರೆ. ಕೊನೆ ತನಕ ನೋಡಿ. ರಾಯರು ನಿಮಗಾಗಿ ಕಳಿಸಿದ ಆ ಒಂದು ರಹಸ್ಯ ಸಂದೇಶ ಏನು ಅಂತ ತಿಳಿದುಕೊಳ್ಳಿ. ನೀನು ಪಡುತ್ತಿರುವ ಕಷ್ಟ ರಾಯರಿಗೆ ಗೊತ್ತು ಮಗುವೆ. ಎಷ್ಟೋ ದಿನಗಳಿಂದ ಮನಸ್ಸಿನಲ್ಲೇ ಅಳುತ್ತಾ ಯಾರಿಗೂ ಹೇಳಿಕೊಳ್ಳಲಾಗದ ನೋವನ್ನು ಅನುಭವಿಸುತ್ತಾ ನನ್ನ ಕಷ್ಟ ಆ ದೇವರಿಗೂ ಕಾಣುತ್ತಿಲ್ಲವಾ ಅಂತ ದಿನಾಲು ಕೊರಗುತ್ತಾ ಇದ್ದೀಯಾ ಅಲ್ಲವಾ? ಪ್ರತಿಯೊಬ್ಬರನ್ನು ನಂಬಿ ಮೋಸ ಹೋಗಿ ಈಗ ಒಂಟಿಯಾಗಿ ನಿಂತು ಕಣ್ಣೀರು ಹಾಕಿದ್ದೀಯಾ? ಸಾಲದ ಬಾಧೆ, ನೆಮ್ಮದಿ ಇಲ್ಲದ ಸಂಸಾರ, ಕೈಗೆ ಸಿಗದ ಉದ್ಯೋಗ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನವರೇ ನಿನಗೆ ಕೊಟ್ಟ ನಂಬಿಕೆ ದ್ರೋಹ, ಇವೆಲ್ಲದರಿಂದ ನೀನು ಸುಸ್ತಾಗಿ ಹೋಗಿದ್ದೀಯಾ? ಆದರೆ ನೆನಪಿಡು, ನೀನು ಒಂಟಿಯಲ್ಲ. ನಿನ್ನ ಕಣ್ಣಿನಿಂದ ಬೀಳುವ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಮಂತ್ರಾಲಯದ ಆ ಪ್ರಭು ಲೆಕ್ಕ ಇಟ್ಟಿದ್ದಾರೆ. ನೀನು ಪೂಜೆ ಮಾಡುವಾಗ, ಕಣ್ಣು ಮುಚ್ಚಿ ಪ್ರಾರ್ಥಿಸುವಾಗ ನಿನ್ನ ಪಕ್ಕದಲ್ಲಿ ನಿಂತು ನಿನ್ನ ತಲೆ ಸವರುತ್ತಾ ಇದ್ದಿದ್ದೇ ಆ ರಾಘವೇಂದ್ರ ಸ್ವಾಮಿಗಳು. ಇವತ್ತು ನಿನ್ನ ಕಷ್ಟದ ದಿನಗಳಿಗೆ ಪೂರ್ಣ ವಿರಾಮ ಬೀಳುವ ಕಾಲ ಬಂದಿದೆ. ಇವತ್ತು ರಾತ್ರಿ ರಾಯರು ನಿನ್ನ ಮನೆಗೆ ಬಂದಿದ್ದಾರೆ. ಹೌದು, ನೀನು ಕೇಳುತ್ತಿರುವುದು 100ಕ್ಕೆ 100 ಸತ್ಯ. ಇವತ್ತು ರಾತ್ರಿ ರಾಯರು ನಿನ್ನ ಮನೆಗೆ ಹೆಜ್ಜೆ ಇಟ್ಟಿದ್ದಾರೆ. ನಿನಗೆ ಗೊತ್ತಾಗದ ಹಾಗೆ ಒಂದು ದೈವಿಕ ಶಕ್ತಿಯ ರೂಪದಲ್ಲಿ ರಾಯರು ನಿನ್ನ ಮನೆಯೊಳಗೆ ಪ್ರವೇಶ ಮಾಡಿದ್ದಾರೆ. ನಿನ್ನ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿ, ದರಿದ್ರ, ಯೋಗ, ಮಾನಸಿಕ ನೆಮ್ಮದಿ ಇಲ್ಲದಿರುವ ವಾತಾವರಣ ಇವೆಲ್ಲವನ್ನು ಇವತ್ತಿಗೆ ರಾಯರು ಒಡೆದೋಡಿಸಲಿದ್ದಾರೆ. ನಿನ್ನ ಮನಸ್ಸಿನಲ್ಲಿರುವ ಆತಂಕವನ್ನು ಮೊದಲು ದೂರ ಮಾಡು. ರಾಯರು ಯಾರ ಕೈಯನ್ನು ಸುಮ್ಮನೆ ಬಿಡುವುದಿಲ್ಲ. ಮಂತ್ರಾಲಯದ ಬೃಂದಾವನದಲ್ಲಿ ಕುಳಿತಿರುವ ಗುರುರಾಯರು ಇವತ್ತು ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಮನೆಯನ್ನೇ ಮಂತ್ರಾಲಯವನ್ನಾಗಿ ಮಾಡಲು ಬಂದಿದ್ದಾರೆ. ಇನ್ನು ಮುಂದೆ ನಿನ್ನ ಮನೆಯಲ್ಲಿ ಕಣ್ಣೀರಿನ ಶಬ್ದ ಕೇಳಲ್ಲ. ಬದಲಿಗೆ ನೆಮ್ಮದಿಯ ನಗುವಿನ ಸೌಂಡ್ ಕೇಳುತ್ತೆ. ರಾಯರ ವಿಶೇಷ ರಹಸ್ಯ ಸಂದೇಶ ಮತ್ತು ಪವಾಡ. ಈಗ ರಾಯರು ನಿನಗೆ ಕೊಡುತ್ತಿರುವ ಆ ವಿಶೇಷ ಸಂದೇಶ ಏನು ಗೊತ್ತಾ? ಯಾವುದಕ್ಕೂ ಹೆದರಬೇಡ, ನಾನು ನಿನ್ನ ಕೈ ಬಿಡೆನು. ನೀನು ಅಂದುಕೊಂಡ ಕೆಲಸ ಮುಂದಿನ ಕೆಲವೇ ದಿನಗಳಲ್ಲಿ ಪವಾಡದ ರೀತಿಯಲ್ಲಿ ನಡೆದು ಹೋಗುತ್ತೆ. ನಿನಗೆ ಬರಬೇಕಾದ ಹಣ ಕೈ ಸೇರುತ್ತೆ. ನಿನ್ನ ಆರೋಗ್ಯ ಸುಧಾರಿಸುತ್ತೆ ಮತ್ತು ನಿನ್ನನ್ನು ನೋಡಿ ಆಡಿಕೊಂಡವರ ಮುಂದೆ ನೀನು ತಲೆ ಎತ್ತಿ ಬಾಳುವಂತೆ ರಾಯರು ಮಾಡುತ್ತಾರೆ. ಆದರೆ ನೀನು ಒಂದು ಕೆಲಸ ಮಾಡಬೇಕು. ರಾಯರ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡ. ನಿನ್ನ ಶ್ರದ್ಧೆ ಮತ್ತು ಭಕ್ತಿಯೇ ರಾಯರನ್ನು ನಿನ್ನ ಮನೆಗೆ ಎಳೆದುಕೊಂಡು ಬಂದಿದೆ. ಇವತ್ತು ರಾತ್ರಿ ಮಲಗುವ ಮುನ್ನ ಮನಸ್ಸಿನಲ್ಲೇ ರಾಯರ ರೂಪವನ್ನು ನೆನೆಸಿಕೊಂಡು 3 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸು. ನಿನ್ನ ಕನಸಿನಲ್ಲೋ ಅಥವಾ ನಿನಗೆ ತಿಳಿಯದ ರೂಪದಲ್ಲೋ ರಾಯರು ನಿನಗೆ ದರ್ಶನ ಕೊಡಲಿದ್ದಾರೆ. ಈ ಸಂದೇಶ ಕೇವಲ ಒಂದು ವಿಡಿಯೋ ಅಲ್ಲ, ಇದು ರಾಯರು ನಿನ್ನ ಮೇಲಿಟ್ಟಿರುವ ಕರುಣೆ. ಈ ವಿಡಿಯೋನ ಕೊನೆ ತನಕ ಪುಣ್ಯವಂತರು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಬರೆದು ನಿನ್ನ ಭಕ್ತಿಯನ್ನು ರಾಯರಿಗೆ ತಲುಪಿಸು. ಈ ಪವಿತ್ರ ಸಂದೇಶವನ್ನು ನಿಮ್ಮ ಆಪ್ತರಿಗೂ ಅಂದರೆ 9 ಜನರಿಗೆ ಶೇರ್ ಮಾಡಿ. ರಾಯರ ಕೃಪೆಗೆ ಪಾತ್ರರಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ರಾಯರು ನಿನ್ನನ್ನು ಸದಾ ಕಾಯುತ್ತಾರೆ ಮಗುವೆ.
ನೀನು ಇಷ್ಟು ದಿನ ಅನುಭವಿಸಿದ ಅವಮಾನಗಳು, ನೋವುಗಳು ಸುಮ್ಮನೆ ಹೋಗುವುದಿಲ್ಲ. ದೇವಸ್ಥಾನಕ್ಕೆ ಹೋದಾಗಲೂ ನಿನ್ನ ಮನಸ್ಸು ನೆಮ್ಮದಿಯಾಗಿರಲಿಲ್ಲ. ನನಗೆ ಯಾಕೆ ಈ ಪರೀಕ್ಷೆ ರಾಯರೇ ಅಂತ ನೀನು ಗೋಳಾಡಿದ್ದು ನನಗೆ ಕೇಳಿಸಿದೆ. ಆದರೆ ನೆನಪಿಡು, ಬಂಗಾರ ಬೆಂಕಿಯಲ್ಲಿ ಬೆಂದಷ್ಟು ಹೆಚ್ಚು ಹೊಳೆಯುತ್ತದೆ. ಹಾಗೆಯೇ ರಾಯರು ನಿನ್ನನ್ನು ಇಷ್ಟು ದಿನ ಪರೀಕ್ಷಿಸಿದ್ದು ನಿನ್ನನ್ನು ನಾಶ ಮಾಡುವುದಕ್ಕಲ್ಲ, ನಿನ್ನನ್ನು ಇಡೀ ಜಗತ್ತಿನ ಮುಂದೆ ಸಾಧಕನಾಗಿ ನಿಲ್ಲಿಸುವುದಕ್ಕೆ. ಇನ್ನೇನು ಕೆಲವೇ ದಿನಗಳಲ್ಲಿ ನೀನು ನಂಬಲು ಅಸಾಧ್ಯವಾದ ಪವಾಡವನ್ನು ನಿನ್ನ ಕಣ್ಣಾರೆ ನೋಡಲಿದ್ದೀಯ. ಯಾರು ನಿನ್ನನ್ನು ಕಡೆಗಣಿಸಿದ್ದಾರೋ, ಯಾರು ನಿನ್ನ ಯೋಗ್ಯತೆಯನ್ನು ಹೀಯಾಳಿಸಿದ್ದಾರೋ ಅವರೇ ನಿನ್ನ ಬಳಿ ಬಂದು ಕೈ ಮುಗಿದು ನಿಲ್ಲುವ ಕಾಲ ಹತ್ತಿರ ಬಂದಿದೆ. ಇದು ರಾಯರ ಆಶೀರ್ವಾದ. ರಾಯರ ಮಾತು ಸುಳ್ಳಾಗಲು ಸಾಧ್ಯವೇ ಇಲ್ಲ. ಇವತ್ತು ರಾತ್ರಿ ನಡೆಯುವ ಆ ರಹಸ್ಯ ಪವಾಡ ಏನು? ಇವತ್ತು ರಾತ್ರಿ ನೀನು ಮಲಗಿದ ಮೇಲೆ ನಿನ್ನ ಮನೆಯ ಒಳಗೆ ಒಂದು ಪ್ರಶಾಂತವಾದ ಗಾಳಿ ಬೀಸಲಿದೆ. ಮನಸ್ಸಿಗೆ ಒಂದು ರೀತಿಯ ನಿರಾಳತೆ ಸಿಗಲಿದೆ. ನಿನ್ನ ಕಷ್ಟಗಳನ್ನೆಲ್ಲ ರಾಯರ ಪಾದದ ಬಳಿ ಇಟ್ಟು ನೆಮ್ಮದಿಯಿಂದ ಕಣ್ಣು ಮುಚ್ಚು. ನಿನ್ನ ಬೆನ್ನ ಹಿಂದೆ ರಾಯರ ಅಭಯಹಸ್ತ ಇರಲಿದೆ. ಬೆಳಗ್ಗೆ ನೀನು ಎದ್ದ ತಕ್ಷಣ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಮೂಡಲಿದೆ. ನಿನ್ನ ಮನಸ್ಸನ್ನು ಕಾಡುತ್ತಿದ್ದ ಅದೆಷ್ಟೋ ಗೊಂದಲಗಳಿಗೆ ತಾನಾಗಿಯೇ ಪರಿಹಾರ ಸಿಗಲಿದೆ. ಕೋರ್ಟ್ ಕಚೇರಿ ಕೆಲಸಗಳಿರಲಿ, ಉದ್ಯೋಗದ ಸಮಸ್ಯೆ ಇರಲಿ, ಅಥವಾ ಮನೆಯಲ್ಲಿನ ಭಿನ್ನಾಭಿಪ್ರಾಯ ಇರಲಿ, ಎಲ್ಲವೂ ಮಂಜಿನಂತೆ ಕರಗಿ ಹೋಗಲಿವೆ. ರಾಯರು ನಿನ್ನ ಮನೆಗೆ ಬರೀ ಕೈಯಲ್ಲಿ ಬಂದಿಲ್ಲ, ನಿನ್ನ ಇಡೀ ಕುಟುಂಬಕ್ಕೆ ಬೇಕಾದ ನೆಮ್ಮದಿ, ಐಶ್ವರ್ಯ ಮತ್ತು ಆರೋಗ್ಯದ ಭಿಕ್ಷೆಯನ್ನು ಒತ್ತಿ ತಂದಿದ್ದಾರೆ. ರಾಯರು ನಿನ್ನಿಂದ ಕೇಳುತ್ತಿರುವುದು ಒಂದೇ ಒಂದು ಕಾಣಿಕೆ. ರಾಯರಿಗೆ ನಿನ್ನ ಶ್ರೀಮಂತಿಕೆ ಬೇಕಾಗಿಲ್ಲ, ನಿನ್ನ ಹಣದ ಹಮ್ಮು ಬಿಮ್ಮು ಬೇಕಾಗಿಲ್ಲ. ರಾಯರು ನಿನ್ನಿಂದ ಕೇಳುತ್ತಿರುವುದು ಕೇವಲ ನಿಷ್ಕಲ್ಮಶವಾದ ಭಕ್ತಿ ಮತ್ತು ನಂಬಿಕೆಯನ್ನು ಮಾತ್ರ. ರಾಯರಿದ್ದಾರೆ, ನನಗೇನೂ ಆಗುವುದಿಲ್ಲ ಎಂಬ ಒಂದು ಧೈರ್ಯ ನಿನ್ನಲ್ಲಿದ್ದರೆ ಸಾಕು. ರಾಯರು ನಿನ್ನ ಜೀವನದ ರಥವನ್ನು ತಾವೇ ಮುನ್ನಡೆಸುತ್ತಾರೆ. ನಿನ್ನ ಕಷ್ಟಗಳು ಕರಗುವ ಈ ಶುಭ ಗಳಿಗೆಯಲ್ಲಿ ರಾಯರ ಮೇಲಿನ ನಿನ್ನ ನಂಬಿಕೆಯನ್ನು ಜಗತ್ತಿಗೆ ತೋರಿಸುವ ಸಮಯ ಬಂದಿದೆ. ಈ ಕ್ಷಣದಿಂದಲೇ ನಿನ್ನ ಚಿಂತೆಗಳನ್ನೆಲ್ಲ ಬಿಟ್ಟುಬಿಡು. ರಾಯರು ನಿನ್ನನ್ನು ಆಶೀರ್ವದಿಸಲು ಈಗಾಗಲೇ ನಿರ್ಧರಿಸಿದ್ದಾರೆ ಎಂದೇ ಅರ್ಥ. ಈ ದೈವಿಕ ಶಕ್ತಿಯನ್ನು ನಿನ್ನಲ್ಲೇ ಉಳಿಸಿಕೊಳ್ಳಲು ಮತ್ತು ರಾಯರ ಪೂರ್ಣ ಅನುಗ್ರಹ ಪಡೆಯಲು ಈಗಲೇ ಕಮೆಂಟ್ನಲ್ಲಿ ರಾಯರೇ ರಕ್ಷಕರು ಎಂದು ಬರೆದು ನಿನ್ನ ಭಕ್ತಿಯನ್ನು ರಾಯರ ಪಾದಕ್ಕೆ ಅರ್ಪಿಸು. ನಿನ್ನೊಂದಿಗೆ ನಿನ್ನ ಕುಟುಂಬದವರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ನಿನ್ನ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡು. ರಾಯರ ಸಂದೇಶವನ್ನು ಎಲ್ಲರಿಗೂ ತಲುಪಿಸು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ರಾಯರ ಕೃಪೆ ಸದಾ ನಿಮ್ಮ ಮೇಲಿರಲಿ. ಮಗುವೆ, ಎಷ್ಟೋ ರಾತ್ರಿಗಳು ನೀನು ಯಾರಿಗೂ ತಿಳಿಯದಂತೆ ದಿಂಬಿಗೆ ಮುಖ ಮುಚ್ಚಿ ಅಳುತ್ತಿದ್ದೀಯಾ ಅಲ್ಲವಾ? ಎಲ್ಲರನ್ನು ನಂಬಿ ತಪ್ಪು ಮಾಡಿದೆನಾ? ನನ್ನ ಒಳ್ಳೆಯತನವೇ ನನಗೆ ಶಾಪವಾಯಿತಾ ಅಂತ ಒಂಟಿಯಾಗಿ ನಿಂತು ಆಕಾಶ ನೋಡಿ ಪ್ರಶ್ನೆ ಮಾಡಿದ್ದೀಯಾ? ನಿನ್ನ ಆ ಅಳು, ಆ ನೋವಿನ ಪ್ರತಿಯೊಂದು ಶಬ್ದವೂ ಮಂತ್ರಾಲಯದ ಆ ಪವಿತ್ರ ಮೃತ್ತಿಕೆಯನ್ನು ತಲುಪಿದೆ. ಇಷ್ಟು ದಿನ ರಾಯರು ಮೌನವಾಗಿದ್ದರು ಅಂದರೆ ಅದರ ಅರ್ಥ ಅವರು ನಿನ್ನನ್ನು ಕೈಬಿಟ್ಟಿದ್ದಾರೆ ಎಂದಲ್ಲ. ನಿನ್ನ ಕರ್ಮದ ಕಷ್ಟಗಳು ಕರಗುವವರೆಗೂ ನಿನಗೆ ಧೈರ್ಯ ತುಂಬುತ್ತಾ ಕಾಯುತ್ತಿದ್ದರು. ಈಗ ಆ ಕಾಯುವಿಕೆಗೆ ಅಂತ್ಯ ಆಡುವ ಸಮಯ ಬಂದಿದೆ. ಇವತ್ತು ರಾತ್ರಿ ನಿನ್ನ ಮನೆಗೆ ಬಂದಿರುವ ರಾಯರು ನಿನ್ನ ತಲೆಯ ಮೇಲಿಟ್ಟಿರುವ ಕಷ್ಟದ ಹೊರೆಯನ್ನು ತಮ್ಮ ಹೆಗಲಿಗೆ ತೆಗೆದುಕೊಳ್ಳುತ್ತಿದ್ದಾರೆ. ಇನ್ನು ಮುಂದೆ ನೀನು ಚಿಂತಿಸಬೇಕಾಗಿಲ್ಲ. ನಿನ್ನ ಪರವಾಗಿ ಆ ಜಗದ್ಗುರು ರಾಘವೇಂದ್ರರೇ ನಿಂತು ನಿನ್ನ ಎಲ್ಲ ಸಮಸ್ಯೆಗಳ ವಿರುದ್ಧ ಹೋರಾಡಲಿದ್ದಾರೆ. ರಾಯರು ನಿನ್ನ ಜೀವನದಲ್ಲಿ ತರುತ್ತಿರುವ 3 ಮಹಾ ಬದಲಾವಣೆಗಳು. ರಾಯರ ಆಜ್ಞೆಯಂತೆ ಇಂದಿನಿಂದ ನಿನ್ನ ಜೀವನದಲ್ಲಿ 3 ಪ್ರಮುಖ ಪವಾಡಗಳು ನಡೆಯಲಿವೆ. ಇದನ್ನು ಬರೆದಿಟ್ಟಿಕೋ. ಮೊದಲನೆಯದಾಗಿ ಧನಪ್ರಾಪ್ತಿ ಮತ್ತು ಸಾಲ ಮುಕ್ತಿ.
ನಿನ್ನ ಕೈಯಿಂದ ಹೋದ ಹಣ ನಿನಗೆ ಬರಬೇಕಾದ ಬಾಕಿ ಹಣ ಅನಿರೀಕ್ಷಿತ ರೂಪದಲ್ಲಿ ನಿನ್ನ ಕೈ ಸೇರಲಿದೆ. ಸಾಲದ ಸುಳಿಗೆ ಸಿಲುಕಿ ತತ್ತರಿಸುತ್ತಿದ್ದ ನಿನಗೆ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ. ನಿನ್ನ ಮನೆಯಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹ ಸ್ಥಿರವಾಗಲಿದೆ. ಎರಡನೇದಾಗಿ ಕೌಟುಂಬಿಕ ನೆಮ್ಮದಿ ಮತ್ತು ಶಾಂತಿ. ಪ್ರತಿದಿನ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳವಾಗುತ್ತಿದ್ದ ನಿನ್ನ ಮನೆಯಲ್ಲಿ ಇಂದಿನಿಂದ ಪ್ರೀತಿ ಮತ್ತು ಸಾಮರಸ್ಯ ಮೂಡಲಿದೆ. ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಇದ್ದ ಆತಂಕ ದೂರವಾಗಿ ಅವರ ವಿದ್ಯಾಭ್ಯಾಸ ಮತ್ತು ಉದ್ಯೋಗದಲ್ಲಿ ರಾಯರು ಬೆಳಕಾಗಲಿದ್ದಾರೆ. ಮೂರನೇದಾಗಿ ಶತ್ರುನಾಶ ಮತ್ತು ಕೀರ್ತಿ. ನಿನ್ನನ್ನು ಬೆನ್ನಿನ ಹಿಂದೆ ನಿಂತು ನಿಂದಿಸಿದವರು, ನಿನಗೆ ಕೇಡು ಬಯಸಿದವರು ತಾವಾಗಿಯೇ ನಿನ್ನ ದಾರಿಯಿಂದ ದೂರ ಸರಿಯಲಿದ್ದಾರೆ. ನಿನ್ನ ಪ್ರಾಮಾಣಿಕತೆಗೆ ಇಡೀ ಸಮಾಜದ ಮುಂದೆ ಗೌರವ ಸಿಗುವಂತೆ ರಾಯರು ಮಾಡಲಿದ್ದಾರೆ. ಮಂತ್ರಾಲಯದ ಮಹಾಪ್ರಸಾದ ನಿನ್ನ ಮನೆಗೆ. ನೀನು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಬೇಕು. ಅಲ್ಲಿನ ಪವಿತ್ರ ತುಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಎಷ್ಟೋ ದಿನದಿಂದ ಅಂದುಕೊಳ್ಳುತ್ತಾ ಇದ್ದೀಯಾ? ಆದರೆ ಪರಿಸ್ಥಿತಿಗಳು ನಿನಗೆ ಸಾಥ್ ಕೊಡುತ್ತಿಲ್ಲ ಅಲ್ಲವಾ? ಅದಕ್ಕೆ ರಾಯರು ಹೇಳುತ್ತಿದ್ದಾರೆ, ಮಗುವೆ, ನೀನು ನನ್ನ ಬಳಿ ಬರಲು ಸಾಧ್ಯವಾಗದಿದ್ದರೆ ಏನಂತೆ? ನಿನ್ನ ಭಕ್ತಿಗೆ ಮೆಚ್ಚಿ ನಾನೇ ನಿನ್ನ ಹುಡುಕಿಕೊಂಡು ಬಂದಿದ್ದೇನೆ. ಇವತ್ತು ನಿನ್ನ ಮನೆಯೇ ಮಂತ್ರಾಲಯ. ನಿನ್ನ ಪೂಜೆ ಕೋಣೆಯಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹದ ಮುಂದೆ ಭಕ್ತಿಯಿಂದ ಒಂದು ಸಣ್ಣ ತುಳಸಿ ದಳವನ್ನು ಇಟ್ಟು ನಮಸ್ಕರಿಸು. ಆ ತುಳಸಿಯ ಸುವಾಸನೆಯಲ್ಲಿ ರಾಯರ ಉಪಸ್ಥಿತಿ ನಿನಗೆ ಅರಿವಾಗುತ್ತದೆ. ನಿನ್ನ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ರಾಯರ ದೈವಿಕ ಸ್ಪಂದನ ಇವತ್ತು ರಾತ್ರಿ ಜಾಗೃತವಾಗಲಿದೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದ ನಿನಗೊಂದು ಎಚ್ಚರಿಕೆ ಮತ್ತು ಸಂದೇಶ. ನೆನಪಿಡು, ಈ ವಿಡಿಯೋ ನಿನ್ನ ಮುಂದೆ ಬರುವಂತೆ ಮಾಡಿದ್ದು ರಾಯರೇ. ಇದನ್ನು ಅರ್ಧಕ್ಕೆ ಬಿಟ್ಟು ಹೋಗುವವರು ರಾಯರ ಅನುಗ್ರಹದಿಂದ ವಂಚಿತರಾಗುತ್ತಾರೆ. ಆದರೆ ನೀನು ಕೊನೆಯವರೆಗೂ ನೋಡುತ್ತೀಯಾ ಎಂದರೆ ನಿನ್ನ ಮೇಲಿನ ರಾಯರ ಕರುಣೆ ಅಪಾರವಾದದ್ದು. ಇನ್ನು ಮುಂದೆ ಯಾರ ಮುಂದೆಯೂ ಕೈಚಾಚಬೇಡ. ಯಾರ ಮುಂದೆಯೂ ನಿನ್ನ ಕಷ್ಟಗಳನ್ನು ಹೇಳಿ ಕಣ್ಣೀರು ಹಾಕಬೇಡ. ನಿನಗೆ ಏನೇ ಬೇಕಿದ್ದರೂ ನೇರವಾಗಿ ರಾಯರ ಮುಂದೆ ಹೇಳಿಕೊ. ಅವರು ನಿನ್ನನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ಗುರುರಾಯರ ದಿವ್ಯಾಸ್ತ ಈಗ ನಿನ್ನ ತಲೆಯ ಮೇಲಿದೆ. ನಿನ್ನ ಇಷ್ಟಾರ್ಥಗಳೆಲ್ಲವೂ ಈಡೇರುವ ಕಾಲ ಸನ್ನಿಹಿತವಾಗಿದೆ. ಈ ಅದ್ಭುತ ಕ್ಷಣದಲ್ಲಿ ನಿನ್ನ ಮನಸ್ಸಿನ ಇಚ್ಛೆಯನ್ನು ರಾಯರಿಗೆ ತಲುಪಿಸಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ರಾಘವೇಂದ್ರಾಯ ಭಕ್ತಭೀಷ್ಟ ಪ್ರದಾಯಿನಿ ಎಂದು ಬರೆದು ಶ್ರದ್ಧೆ ಸಮರ್ಪಿಸು. ಈ ಸಂದೇಶವನ್ನು ಕೇವಲ ನಿನ್ನಲ್ಲೇ ಇಟ್ಟುಕೊಳ್ಳಬೇಡ. ಕಷ್ಟದಲ್ಲಿರುವ ಕನಿಷ್ಠ 9 ಜನರಿಗಾದರೂ ಇದನ್ನು ತಕ್ಷಣವೇ ಶೇರ್ ಮಾಡು. ನೀನು ನೀಡುವ ಈ ಒಂದು ಶೇರ್ ಮತ್ತೊಬ್ಬರ ಜೀವನದಲ್ಲಿ ಭರವಸೆಯ ಬೆಳಕಾಗಬಹುದು ಮತ್ತು ಅದರಿಂದ ರಾಯರ ಕೋಟಿ ಪಟ್ಟು ಆಶೀರ್ವಾದ ನಿನ್ನದಾಗಬಹುದು. ಧೈರ್ಯವಾಗಿರು ಮಗುವೆ, ರಾಯರು ನಿನ್ನೊಂದಿಗಿದ್ದಾರೆ. ಮಗುವೆ, ಈ ಜಗತ್ತಿನಲ್ಲಿ ಎಲ್ಲರೂ ನಿನ್ನನ್ನು ಬಿಟ್ಟು ಹೋದಾಗಲೂ ನಿನ್ನ ನೆರಳು ಕೂಡ ನಿನ್ನನ್ನು ಕೈಬಿಟ್ಟಾಗಲೂ ನಿನ್ನ ಜೊತೆಗೆ ನಡೆದು ಬಂದ ಶಕ್ತಿ ಯಾವುದು ಗೊತ್ತಾ? ಅದು ಮಂತ್ರಾಲಯದ ಮಹಾಪ್ರಭು ರಾಘವೇಂದ್ರರ ಶಕ್ತಿ. ನೀನು ಅಸಹಾಯಕನಾಗಿ ಕುಳಿತಾಗ, ನಿನ್ನ ಮನಸ್ಸಿಗೆ ಧೈರ್ಯ ತುಂಬಿದ್ದು ನೀನು ಸೋತು ಹೋದಾಗ ಮುಂದೆ ನಡೆ, ನಾನಿದ್ದೇನೆ ಎಂದು ನಿನ್ನ ಬೆನ್ನು ತಟ್ಟಿದ್ದು ಇದೇ ಗುರುರಾಯರು. ನಿನ್ನ ಭಕ್ತಿ ಸಾಮಾನ್ಯವಾದದ್ದಲ್ಲ. ಇಷ್ಟು ದಿನ ಜಗತ್ತು ನಿನ್ನನ್ನು ಕಡೆಗಣಿಸಿರಬಹುದು, ಆದರೆ ರಾಯರು ನಿನ್ನನ್ನು ಎಂದಿಗೂ ಕಡೆಗಣಿಸಲಿಲ್ಲ. ನಿನ್ನ ತಾಳ್ಮೆ, ನಿನ್ನ ಮೌನ ಮತ್ತು ನಿನ್ನ ಪ್ರಾಮಾಣಿಕತೆಗೆ ಇಡೀ ಬ್ರಹ್ಮಾಂಡವೇ ತಲೆಬಾಗುವಂತಹ ಪವಾಡ ಎಂದಿನಿಂದ ಶುರುವಾಗಲಿದೆ. ರಾಯರ 4ನೇ ಮಹಾರಹಸ್ಯ. ಇಂದೇ ನಿನ್ನ ಮನೆಗೆ ಆಯುಷ್ಯು, ಆರೋಗ್ಯ. ರಾಯರು ನಿನ್ನ ಮನೆಗೆ ಬರೀ ಐಶ್ವರ್ಯ ತಂದಿಲ್ಲ ಮಗುವೆ,
ನಿನ್ನ ಮನೆಯಲ್ಲಿ ಯಾರಿಗೆ ಅನಾರೋಗ್ಯ ಕಾಡುತ್ತಿದೆಯೋ, ಯಾವ ಕಾಯಿಲೆಯಿಂದ ನೀನು ಅಥವಾ ನಿನ್ನ ಕುಟುಂಬದವರು ನರಕಯಾತನೆ ಅನುಭವಿಸುತ್ತಿದ್ದಾರೋ ಅದಕ್ಕೆ ರಾಯರ ಮೃತ್ತಿಕೆಯೇ ಸಂಜೀವಿನಿಯಾಗಲಿದೆ. ರಾಯರ ದಿವ್ಯ ದೃಷ್ಟಿ ನಿನ್ನ ಮನೆಯ ಮೇಲೆ ಬಿದ್ದ ತಕ್ಷಣವೇ ನಿನ್ನ ಮನೆಯವರ ದೀರ್ಘಕಾಲದ ಕಾಯಿಲೆಗಳು ಗುಣವಾಗಲು ಆರಂಭಿಸುತ್ತವೆ. ನಿನ್ನ ಮನೆಯಲ್ಲಿ ದೀರ್ಘಾಯುಷ್ಯು ಮತ್ತು ಆರೋಗ್ಯದ ದೀಪ ಬೆಳಗಲಿದೆ. ಈ ಕ್ಷಣದ ವಿಶೇಷ ಸಂದೇಶ ನಿನಗೊಂದು ದಿವ್ಯ ಸಂಕೇತ. ಈ ವಿಡಿಯೋ ಮುಗಿದರೊಳಗೆ ಅಥವಾ ನೀನು ಇದನ್ನು ನೋಡಿದ ಕೆಲವೇ ಗಂಟೆಗಳಲ್ಲಿ ನಿನಗೊಂದು ಶುಭ ಸಮಾಚಾರ ಸಿಗಲಿದೆ. ಅದು ರಾಯರು ನಿನ್ನ ಮನೆಗೆ ಬಂದಿದ್ದಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಬಹುದಿನಗಳಿಂದ ನಿಂತು ಹೋಗಿದ್ದ ಕೆಲಸವೊಂದು ತಾನಾಗಿಯೇ ಮುಂದುವರಿಯಲಿದೆ. ಇದು ರಾಯರು ನಿನಗೆ ನೀಡುತ್ತಿರುವ ದಿವ್ಯ ಸಂಕೇತ. ಇನ್ನು ಮುಂದೆ ನೀನು ನಿನ್ನ ಹಣೆಬರಹವನ್ನು ನೋಡಿ ಅಳಬೇಡ. ರಾಯರ ಬೃಂದಾವನವನ್ನು ನಂಬಿದವರ ಹಣೆಬರಹವನ್ನು ಸ್ವತಃ ರಾಯರೇ ತಮ್ಮ ಕೈಯಾರೆ ಬದಲಾಯಿಸುತ್ತಾರೆ. ನಿನ್ನ ಕಣ್ಣೀರನ್ನು ಒರೆಸಲು ಗುರುರಾಯರು ಕಾವಿ ಧರಿಸಿ ನಿನ್ನ ಮನೆಗೆ ಬಂದಿದ್ದಾರೆ. ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೋ. ನಿನ್ನ ಇಡೀ ಜೀವನವೇ ಪಾವನವಾಗುತ್ತದೆ. ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೀನು ನೋಡಿದ್ದೀಯಾ ಎಂದರೆ ನೀನು ಸಾಮಾನ್ಯ ಮನುಷ್ಯನಲ್ಲ, ರಾಯರ ಪರಮಭಕ್ತ ಮತ್ತು ರಾಯರಿಂದ ಆರಿಸಲ್ಪಟ್ಟ ಪುಣ್ಯವಂತೆ ಜೀವ. ನೀನು ನಿನ್ನ ಎಲ್ಲ ಕಷ್ಟಗಳು ಇವತ್ತಿಗೆ ಮುಕ್ತಾಯವಾಗಿವೆ. ಈ ದಿವ್ಯ ಕ್ಷಣದಲ್ಲಿ ರಾಯರ ಪೂರ್ಣ ಆಶೀರ್ವಾದ ನಿನ್ನದಾಗಲು ಮತ್ತು ನಿನ್ನ ಮನೆಯಲ್ಲಿ ರಾಯರ ಪವಾಡ ಹಿಂದೆ ಆರಂಭವಾಗಲು ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂದು ಬರೆಯಿರಿ. ಅಥವಾ ಸರಳವಾಗಿ ರಾಯರೇ ನನ್ನ ಸರ್ವಸ್ವ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡುವ ಮೂಲಕ ರಾಯರ ದಿವ್ಯ ಸಂದೇಶವನ್ನು ಜಗತ್ತಿಗೆ ಸಾರಿ ರಾಯರ ಕರುಣೆಯ ಕಣ್ಣುಗಳು ಸದಾ ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ಕಾಯಲಿ. ಧೈರ್ಯವಾಗಿರು. ವಿಜಯೀ ಭವ. ಓಂ ಶ್ರೀ ರಾಘವೇಂದ್ರಾಯ ನಮಃ.